ತಮ್ಮ ಸಮಸ್ಯೆ ತಿಳ್ಕೊಂಡು ಯಾವುದೇ ಒಂದು ಆಫೀಸ್ಗಳಿಗೆ ಭೇಟಿ ನೀಡಿದಾಗ ಇವತ್ತು ರೈತರು ಗೊಬ್ಬರಕ್ಕಾಗಿ ADMC ಭೇಟಿ ನೀಡಿರ್ಬೋದು, ತಹಸೀಲ್ ಆಫೀಸ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಅಧಿಕಾರಿಗಳಿಗೆ ಗಮನಕ್ಕೆ ಹೋದಾಗ ಇವತ್ತು ಜನರಿಗೆ ಅಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅಧಿಕಾರಿಗಳು ಕೇಳಿದಾಗ ನಮ್ಮ ಹತ್ರ 80 ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂತ 45 ಮಂದಿ ಇರಬೇಕಂದ್ರೆ ನಮ್ಮಲ್ಲಿ 13 ಜನ ಅಷ್ಟೇ ಇದ್ದಾರೆ. ಆ 13 ಜನ ಇಟ್ಕೊಂಡು ನಾವು ಯಾವ ರೀತಿ ನಾವು ಮಾಡಬೇಕಂತ ನಾವು ಉತ್ತರ ಸ್ಪಷ್ಟವಾಗಿ ಮೊನ್ನೆ ನಾವು ನಮ್ಮ ರೈತರ ಗೊಬ್ಬರಕ್ಕಾಗಿ ನಾವು ADMC ಮುಕ್ತಿ ಹಾಕಿದಾಗ ED ಅವರಿಗೆ ಕೂಡ ಸ್ವತಃ ED ಅವರು ಈ ತಮ್ಮ ಅಸಹಾಯಕತೆ ಒಂದು ನಮ್ಮ ನಂತರ ವ್ಯಕ್ತಿಪಡಿಸಿದ ಕೆಲಸ. ನಾನು ಸಂಪೂರ್ಣ ಹೇಳಬೇಕಂದ್ರೆ ಜೇವರ್ಗಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಆಡಳಿತ ನಡೆಸಬೇಕಾದವರು ಇವತ್ತು ನಮ್ಮ ಶಾಸಕರು ಅಧಿಕಾರಿಗಳ ಮೇಲೆ ಯಾವುದೇ ಒಂದು ಹತೋಟಿ ಇಲ್ಲ. ಪ್ರತಿಯೊಂದು ಕಾಮಗಾರಿಯಲ್ಲಿ ಕೂಡ ಭ್ರಷ್ಟಾಚಾರ ಕಾಣ್ತಾ ಇದೆ. ಪ್ರತಿಯೊಂದು ಟೆಂಡರ್ನಲ್ಲಿ ಕೂಡ ಈ ರೀತಿಯಾದಂಥ ಪ್ರತಿಯೊಂದು ಬಾರಿ JJM ವರ್ಗ ನಡೀತಾ ತಾಲೂಕಿನಲ್ಲಿ JJM ವರ್ಗದಲ್ಲಿ ಕೂಡ ಇದೇ ರೀತಿಯಾದಂಥ ವಾತಾವರಣ. ಜನರಿಗೆ ಆ ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಒಂದು ಯೋಜನೆ ಇಟ್ಕೊಂಡು ಒಳ್ಳೆಯ ಒಂದು ವಿಚಾರ ಮಾಡ್ಕೊಂಡು ಇವತ್ತು ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಇವತ್ತು JJM ಸಾಕಷ್ಟು ಅನುದಾನ ಕೊಟ್ಟರು ಕೂಡ ಸರಿಯಾದ ಕಾಮಗಾರಿ ನಿರ್ವಹಣೆ ಆಗದ ನಿಟ್ಟಿನಲ್ಲಿ ಸರಿಯಾದ ಕೆಲಸ ಆಗದಿದ್ದಲ್ಲಿ ಇವತ್ತು ಜನರು ಕೂಡ ತುಂಬ ತೊಂದರೆಯಲ್ಲಿದ್ದಾರೆ. ವಿಶೇಷವಾಗಿ ನಾನು ಹೇಳ್ಬೇಕಂತಂದ್ರೆ ಇವತ್ತು ಟೆಂಡರ್ ಪ್ರಕ್ರಿಯೆ ಇದೆ. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ದೊಡ್ಡ ಗೋಲ್ಮಾಲ್ ಇವತ್ತು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ. ಅದರಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಹೊಂದಾಣಿಕೆ ಮುಖಾಂತರ ಕೆಲಸಗಳು ಹಂಚಿಕೊಳ್ಳಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡು ಸರ್ಕಾರದಿಂದ ಬಂದಂಥ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿತ್ತು. ಆದರೆ ಅದರಲ್ಲಿ ಭ್ರಷ್ಟಾಚಾರ ಅವತ್ತು ಆ ಒಂದು ಪ್ರಕ್ರಿಯೆಯಲ್ಲಿ ತಮ್ಮ ಹೊಂದಾಣಿಕೆ ದೃಷ್ಟಿಯಿಂದ ಕೆಲಸಗಳು ಹಂಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ನಿರಂತರವಾಗಿ ನಡೀತಿದೆ. ಅದರ ಜೊತೆಯಲ್ಲಿ ಇವತ್ತು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ದುಡ್ಡು ಹೊಡೆಯುವಂಥ ಕೆಲಸ ನಡೀತಾ ಇದೆ. ಅದರಲ್ಲಿ ಬಲಿಪಶಿಯಾಗಿ ಒಬ್ಬ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ನಮ್ಗೆ ಗೊತ್ತಿರೋದು. ಅದರ ಬಗ್ಗೆ ನಮ್ಮ 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 ಬೇಡಿಕೆ ಏನಂತಂದ್ರೆ ಇವತ್ತು ಮುತ್ತುಗೋಡು ಗ್ರಾಮದಲ್ಲಿ 83 ಲಕ್ಷ ಇದೇ ರೀತಿಯಾದಂಥ ನಮ್ಮ 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 ಬೇಡಿಕೆ ಏನಂತಂದ್ರೆ ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದೇ ನಾವು 2 ಗ್ರಾಮಗಳಲ್ಲಿ ನಿಮ್ಗೆ ಇವತ್ತು ಸುಮಾರು ಬಹಳಷ್ಟು ಗ್ರಾಮಗಳಲ್ಲಿ ಈ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿರುವುದರಿಂದ ಇವರೆಲ್ಲರೂ ಕೂಡ ಶಾಮಿಲ್ ಆಗಿರುವುದರಿಂದ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಇದರೊಳಗೆ ಯಾರ್ಯಾರು ಶಾಮಿಲ್ ಆಗಿದೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕಂತ ಅನ್ನುವ ಬೇಡಿಕೆ ನಮ್ಮ ಪಕ್ಷದ ನಾವು ಮಾಡ್ತಾ ಇದ್ದೀವಿ. ಬರುವ ದಿನ ಮುತ್ತುಗೋಡು ಗ್ರಾಮದಲ್ಲಿ 83 ಲಕ್ಷ ಟೋಟಲ್ ಸರ್. ಇದರಲ್ಲಿ ನಾನು ಕೆಲವೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇದರ ನಂತರ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ಇದರಲ್ಲಿ ನಾನು ನಿಮಗೆ ಮಾಡಿ ಗ್ರಾಮದಲ್ಲಿ 15 ಲಕ್ಷ, ಬಿಳುವರ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ 45 ಲಕ್ಷ ರೂಪಾಯಿ, ಇವತ್ತು ಕುಕನೂರು ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ ಮತ್ತು ಇವತ್ತು ಕುಕನೂರು ಗ್ರಾಮದಲ್ಲಿ ಇವತ್ತು ದಲಿತರ ಓಣಿಯಲ್ಲಿ ಇವತ್ತು 25 ಲಕ್ಷ ರೂಪಾಯಿ, ಕುಮ್ಮನಸಸಿಗೆ ಟು ಕುನ್ನಾಳಿ ರೋಡ್ ಇವತ್ತು 1 ಕೋಟಿ ರೂಪಾಯಿ, ಮಾಗಡಿ ಗ್ರಾಮದಲ್ಲಿ 45 ಲಕ್ಷ ರೂಪಾಯಿ, ಮುರುಘಾನೂರದಲ್ಲಿ ಇವತ್ತು 10 ಲಕ್ಷ ರೂಪಾಯಿ. ಸಿಸಿ ರೋಡು ಇವತ್ತು ಕಚ್ಚಾ ರಸ್ತೆ ಏನಂತಾರೆ ಇವತ್ತು ಮೆಟಲ್ ರೋಡ್ ಇರ್ತಲ್ಲ, ಸಿಸಿ ರಸ್ತೆಗಳು ಕೆಲವೊಂದು ಮೆಟಲ್ ರೋಡ್ಗಳು. ಅಲ್ಲಿ ನಾವು ಕರೆಕ್ಟಾಗಿ ತಾವು ಅಲ್ಲಿ ಹೋಗಿ ನೋಡಿದಾಗ 1-2 ಟ್ರಿಪ್ ಮುರುಮ್ ಹಾಕಿ ಅದಕ್ಕೆ ರೂಲಿಂಗ್ ಕೂಡ ಮಾಡಿಲ್ಲ. ಅವ್ರು ಯಾವ ಗ್ರಾಮದಲ್ಲಿ ಮೆಟಲ್ ಹಾಕ್ಯಾರ ಅದಕ್ಕೆ ರೂಲಿಂಗ್ ಕೂಡ ಮಾಡಿಲ್ಲ. ಮೆಟಲ್ ಅಷ್ಟೇ ಬಿಟ್ಟಿದ್ದಾರೆ. ಅಲ್ಲಿ ದನಕರುಗಳು ಹೋಗಕ್ಕೆ ಸೈಕಲ್ ಮೋಟರ್ಲಾಗ ಕೂಡ ಸಾಕಷ್ಟು ಜನರಿಗೆ ತೊಂದರೆ ಆದಂಥ ಉದಾಹರಣೆ ತಮ್ಮ ಎದುರುಗಡೆ ಇವತ್ತಿ ಕೂಡ ಹೋದಾಗ ಪ್ಯಾಂಟಾಗಿ ಹೋದಾಗ ಇವತ್ತು ಕೂಡ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡು ನಾವು ಮುಂಬರುವ ದಿನಗಳಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿಕೊಂಡು ಈ ರೀತಿಯಾದಂಥ ಎಷ್ಟು ಕಾಮಗಾರಿ ಇದೆ ಎಲ್ಲ ಗ್ರಾಮಗಳಿಗೆ ನಾವು ಭೇಟಿ ಕೊಡೋದ್ರ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಡೋದ್ರ ಮುಖಾಂತರ ಇನ್ನೂ ಸಾಕಷ್ಟು ಎಷ್ಟು ಗ್ರಾಮಗಳಲ್ಲಿ ಈ ರೀತಿಯಾದಂಥ ಅವ್ಯವಹಾರಗಳಾಗಿವೆ, ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಆಗಿದೆ. ಅದನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಬಲಿಗಳಂಥ ಕೆಲಸ ನಾವು ಮಾಡ್ತೀವಿ ಅಂತ ಅನ್ನೋ ವಿಷಯ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು ಜನರು